ರಕ್ಷೆಯನ್ನು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ವರ್ಷದ ಜಾತ್ರೆಯ ನಂತರ ಭಕ್ತಾದಿಗಳ ಸಂಖ್ಯೆ ದಿವಸದಿಂದ ದಿವಸಕ್ಕೆ ಏರ್ತಾ ಇದೆ. ಮಧ್ಯಾಹ್ನದ ಅನ್ನ ಸಂತರ್ಪಣೆಗೆ ಸುಮಾರು 3,000ದಿಂದ 5,000ದವರೆಗೆ ಜನ ಕೂಡ ಅನ್ನ ಸಂತರ್ಪಣೆಗೆ ಬರ್ತಾರೆ. ಅದಕ್ಕಾಗಿ ವ್ಯವಸ್ಥಿತ ರೂಪದಲ್ಲಿ ಆಗಬೇಕು, ವ್ಯವಸ್ಥಿತ ಎಲ್ಲ ವ್ಯವಸ್ಥೆಗಳಲ್ಲಿ ಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಅಲ್ಲಿ ಸ್ಟೀಮ್ ಮೂಲಕ ರೈಸ್ ಮಾಡುವಂಥ ವ್ಯವಸ್ಥೆಗೆ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇದಕ್ಕೆ ಸುಮಾರು 16.75 ಲಕ್ಷ ರೂಪಾಯಿಗಳ ಖರ್ಚಾಗಿದೆ. ಕೆನರಾ ಬ್ಯಾಂಕಿನ ವತಿಯಿಂದ ಸುಮಾರು 10 ಲಕ್ಷ ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ಬ್ಯಾಂಕಿನಿಂದ 5 ಲಕ್ಷ ರೂಪಾಯಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಭಾಗದ ಕೆಲವು ಪ್ರಮುಖರು ಕೂಡ ಇದಕ್ಕೆ ದೇಣಿಗೆಯನ್ನು ಕೊಡುವ ಮುಖಾಂತರ ಈ ಕೆಲಸವನ್ನು ಮಾಡಿದೆ. ಹಂತವಾಗಿ ಜೀರ್ಣೋದ್ಧಾರ ಕೆಲಸಕ್ಕೆ ಚಾಲನೆ ಅಂತಲ್ಲ, ಈಗಲೇ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇದೇ ಬರುವ ಶುಕ್ರವಾರದಂದು ಬೆಂಗಳೂರಿನಲ್ಲಿ ಮಾಸ್ಟರ್ ಪ್ಲ್ಯಾನ್ ಅಪ್ರೂವಲ್ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಮೀಟಿಂಗನ್ನು ಕರೆದಿದ್ದಾರೆ. ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸಮಿತಿಯವರು ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ಕೂಡ ಅದಕ್ಕೆ ಭಾಗಿಯಾಗ್ತೇವೆ. ಶುಕ್ರವಾರದ ಮೀಟಿಂಗ್ನಲ್ಲಿ ಮಾಸ್ಟರ್ ಪ್ಲ್ಯಾನನ್ನು ಅಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡಿ ಮುಂದಿನ ದಿವಸದಲ್ಲಿ ದೇವಸ್ಥಾನದ ಪೂರ್ಣ ಜೀರ್ಣೋದ್ಧಾರಕ್ಕೆ ಏನೆಲ್ಲ ತಯಾರಿಗಳನ್ನು ಮಾಡಬೇಕು, 20 ಜನರ ತಂಡವನ್ನು ಮಾಡಿದ್ದೇವೆ, ಜೀರ್ಣೋದ್ಧಾರ ಸಮಿತಿಯನ್ನು. ಅದನ್ನು ಕೂಡ ಸರ್ಕಾರಕ್ಕೆ ಕಳಿಸಿ ಅಪ್ರೂವಲ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆ ಮುಖಾಂತರ ಸುಮಾರು 50ರಿಂದ 60 ಕೋಟಿ ರೂಪಾಯಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ರಾಜ್ಯ ಮಟ್ಟದ ದೇವಸ್ಥಾನವಾಗಿ ಮಾಡಿ ಇಡೀ ರಾಜ್ಯ ದೇಶದಿಂದ ಇಲ್ಲಿ ಭಕ್ತಾದಿಗಳನ್ನು ಆಕರ್ಷಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅಭಿವೃದ್ಧಿ ಕಾರ್ಯಗಳಿಗೆ ನ್ಯಾಯಾಲಯದಲ್ಲಿ ಯಾವುದೇ ತಡೆಗಳು ಇಲ್ಲ. ನ್ಯಾಯಾಲಯ ಏನು ಹೇಳಿರಂತೆ, ನಾಟ್ ಟು ಡಿಸ್ಪೊಸೆಸ್ ಅಂತ ಒಂದು ಆರ್ಡ್ರ್ ಕೊಟ್ಟಿದೆ. ಅಂದರೆ ಪೊಸೆಸ್ಸಲ್ಲಿ ಯಾರು ಸ್ವಾಧೀನದಲ್ಲಿ ಇದ್ದರೆ ಇದ್ದವ್ರಿಗೆ ಯಾರು ಕೇಸ್ ಆಗಿದೆ ಅವರನ್ನು ಇಮಿಡಿಯೇಟು ಆದೇಶ ಇಲ್ಲದೆ ಡಿಸ್ಪೊಸೆಸ್ ಮಾಡಬಾರ್ದು ಅಂತ ಕೊಡುವುದೇ ಹೊರತು ನಮ್ಮ ವಿರುದ್ಧವಾಗಿ ಯಾವುದೇ ಸ್ಟೇಗಳಿಲ್ಲ, ಯಾವುದೇ ಈ ಆರ್ಡ್ರಿನಿಂದ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಲಿ ದೇವಸ್ಥಾನದ ಜಾಗಕ್ಕಾಗಲಿ ಯಾವುದೇ ತೊಂದರೆಗಳಿಲ್ಲ. ಈ ನಾಟ್ ಟು ಡಿಸ್ಪೋಸಸ್ ಅಂತ ಏನು ಆರ್ಡರ್ ಕೊಟ್ಟಿದ್ದಾರೆ ಅದನ್ನು ಕೂಡ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ದೇವಸ್ಥಾನದ ಎಲ್ಲ ಜಾಗವನ್ನು ಹಿಂಪಡೆಯುವಂಥ ಕೆಲಸವನ್ನು ಮಾಡ್ತೇವೆ. ದೇವಸ್ಥಾನಕ್ಕೆ ಹಿನ್ನಡೆ ಆಗಿದೆ ಅಂತ ಯಾವುದೇ ಹಿನ್ನಡೆಗಳಿಲ್ಲ. ನೋಡಿ, ನಮ್ಮ ಮೇಲೆ ವಾದ ಮಾಡೋದಲ್ಲ. ನಾನು ಶಾಸಕ, ನೀವೆಲ್ಲ ಆಯ್ಕೆ ಮಾಡಿದ ಜನಪ್ರತಿನಿಧಿ. ಯಾರಾದರೂ ವಾದ ಮಾಡೋದಿದ್ದರೆ ಅದು ಮಾಲಿಂಗೇಶ್ವರನ ಮೇಲೆ ಮಾಡೋದು. ನಾನು ನನ್ನ ಮನೆಗೆ ತಗೊಂಡು ಹೋಗಲಿಕ್ಕೆ ಜಾಗವನ್ನು ತಗೊಂಡದಲ್ಲ ನನ್ನ ಸ್ವಂತದಕ್ಕೆ. ನೀವು ಏನಾದರೂ ನ್ಯಾಯ ಕಟ್ಟಳೆಗೆ ಹೋಗೋದಿದ್ದರೆ ನೀವು ತಿಳ್ಕೊಳ್ಳಿ, ನೀವು ಮಾಲಿಂಗೇಶ್ವರನ ಮೇಲೆ ನ್ಯಾಯ ಕಟ್ಟಳೆಗೆ ಹೋಗೋದು, ನನ್ನ ಮೇಲೆ ಅಲ್ಲ, ಆಡಳಿತ ಸಂಘದ ಮೇಲೆ ಅಲ್ಲ. ನೀವು ವಾದ ಮಾಡ್ತಾ ಇರೋದು, ನೀವು ಚರ್ಚೆ ಮಾಡ್ತಾ ಇರೋದು, ನೀವು ಹೋರಾಟ ಮಾಡ್ತಾ ಇರೋದು ಮಾಲಿಂಗೇಶ್ವರನ ಮೇಲೆ. ಅದನ್ನು ಇಡೀ ನಮ್ಮ ದಕ್ಷಿಣ ಕನ್ನಡದ ಜನರು, ಈ ರಾಜ್ಯದ ಜನರು ಅರ್ಥ ಮಾಡ್ಕೊಳ್ಬೇಕು. ಹಿಂದುತ್ವದ ಬಗ್ಗೆ ನಾನು ಭಾಷಣ ಮಾಡಿದೆ ಕೂಡ ಆಗೋದಿಲ್ಲ. ಯಾರು ಈಗ ಹೋಗ್ತಾ ಇರೋದು ಕೋರ್ಟಿಗೆ? ಯಾರ ಮೇಲೆ ಹೋಗ್ತಾ ಇರೋದು? ಅಶೋಕ್ ರೈ ಮೇಲೆನಾ? ಕಮಿಟಿ ಮೇಲೆನಾ? ಆ ಮಾಲಿಂಗೇಶ್ವರನ ಮೇಲೆ. ಮಾಲಿಂಗೇಶ್ವರನ ಆಸ್ತಿ, ಅದಕ್ಕೆ ತಗೊಳ್ಳುವಂಥ ಮಾಲಿಂಗೇಶ್ವರನ ಜಾಗವನ್ನು ಬಿಡುವ ಸಂಗತಿಯೇ ಇಲ್ಲ. ಕೋರ್ಟಿನಲ್ಲಿ ಹೋರಾಟ ಮಾಡ್ತೇವೆ, ಅದಕ್ಕೆ ಮೊದಲು ತೆಗೆದುಕೊಂಡು ಹೋಗ್ತೇವೆ. ನೋಡಿ, ರಾಜೇಶ್ ಬನ್ನೂರಿಗೆ ಅವರಿಗೆ ವೈಯಕ್ತಿಕವಾಗಿ ನನಗೇನಿಲ್ಲ. ರಾಜೇಶ್ ಬನ್ನೂರಿಗೂ ನನಗೂ ಯಾವ ಕೇಸುಗಳು ಆಗಲಿಲ್ಲ. ಈಗ ಸುಧಾ ಕುಮಾರಿಯವರು ಪುತ್ತೂರು ಮಾಲಿಂಗೇಶ್ವರ ಟೆಂಪಲ್ನ ಮೇಲೆ ಕೇಸು ಮಾಡಿಟ್ಟಿರುವುದು. ಇವತ್ತು ಮಾಲಿಂಗೇಶ್ವರ ದೇವರಂದರೆ ನಾವು ದೇವರಿಗೆ ಹೇಗೆ ಕೈ ಮುಗಿತೇವೋ ಹಾಗೆ ಕೋರ್ಟಿಗೂ ಕೂಡ ಕೈ ಮುಗಿತೇವೆ. ಕೋರ್ಟು ಮತ್ತು ಮಾಲಿಂಗೇಶ್ವರ ದೇವರು ಅದಕ್ಕೆ ಸರಿಯಾದ ತೀರ್ಪನ್ನು ಕೊಡ್ತಾರೆ. ನಮಗೆ ರಾಜೇಶ್ ಬನ್ನೂರಿಗೂ ನಮಗೆ ಯಾವುದೂ ಇಲ್ಲ. ಸುಧಾ ಕುಮಾರಿಯವರು ಮಾಲಿಂಗೇಶ್ವರ ದೇವರ ಮೇಲೆ ಕೇಸು ಮಾಡಿದ್ದಾರೆ. ಹೇಳಿಕೆ ಕೊಡುವುದು ಮಾತ್ರ ರಾಜೇಶ್ ಬನ್ನೂರಿನವರು. ಅವರು ಮೊನ್ನೆ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟದ್ದು ನಾನು ಕೂಡ ನೋಡಿದೆ. ಅವರು ಏನು ಹೇಳಿದ್ದಾರೆ, ಅಲ್ಲಿ ಕೋರ್ಟು ಆರ್ಡ್ರ್ ಆದ್ದೇನು, ಅವರು ಹೇಳಿದ್ದೇನು.
ಈ ಕೋರ್ಟ್ ಆರ್ಡ್ರ್ ಆದ ಈಗ ಅಲ್ಲಿ ಅವರನ್ನು ಹೊರಗೆ ಹಾಕಲಿಕ್ಕೆ ಅಲ್ಲಿ ಯಾರೂ ಇಲ್ಲ ಈಗ, ಆ ಜಾಗೆಯಲ್ಲಿ ವಾಸ್ತವ ಇಲ್ಲ. ಬಿಲ್ಡಿಂಗ್ ನನ್ನದು, ಜಾಗ ದೇವಸ್ಥಾನದ್ದು ಅಂತ ಹೇಳ್ತಾರೆ. ಅಲ್ಲಿ ಬಿಲ್ಡಿಂಗ್ ಇಲ್ಲಲ್ಲ ಈಗ, ಜಾಗ ದೇವಸ್ಥಾನದ್ದೇ ಅಲ್ಲ. ಮತ್ತು ನೋಡಿ ಅವರು ತೀರ್ಪಿನ ತೀರ್ಪನ್ನು ತಿರುಚುವಂಥ ಕೆಲಸ ಮಾಡಿದ್ದಾರೆ, ತಪ್ಪು ದಾರಿಗೆ ಕೊಂಡೊಯ್ತಾ ಇದ್ದಾರೆ. ನೋಡಿ ಅಲ್ಲಿ ಅವರನ್ನು ಕಟ್ಟಡ ಕಟ್ಟಬಾರದು ಅಂತ ಹೇಳುವ ಆರ್ಡ್ರ್ ಆಗಿದೆ ನೋಡಿ. ನಾನು ಆರ್ಡ್ರ್ ಕಾಪಿ ಇಟ್ಟೇ ಮಾತಾಡೋದು. ಇಲ್ಲಿ ನೋಡಿ, ಸುಧಾ ಕುಮಾರಿಯವರು ಮಾಡಿದ್ದು ಮಾಲಿಂಗೇಶ್ವರ ಟೆಂಪಲ್ನ ಮೇಲೆ, ಈಶ್ವರ ಭಟ್ರ ಮೇಲೆ ಆಗಲಿ ವ್ಯವಸ್ಥಾಪನಾ ಸಮಿತಿಯ ಮೇಲೆ ಆಗಿ ಅಲ್ಲ. ಹೇಳಿಕೆ ಕೊಡೋದು ಮಾತ್ರ ರಾಜೇಶ್ ಬನ್ನೂರವರು. ಅವರನ್ನಲ್ಲಿ ಕಟ್ಟಡ ಕಟ್ಟಬಾರ್ದು ಅಂತೇಳಿ ಕೋರ್ಟ್ ತೀರ್ಪಾಗಿದೆ. ಸಂಪೂರ್ಣ ಜವಾಬ್ದಾರಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಅಂತೇಳಿ ಹೇಳೋದನ್ನು ಜಡ್ಜ್ಮೆಂಟಲ್ಲಿ ಇದೆ. ನಾವು ಏನಿದ್ರು ನಮಗೆ ರಾಜೇಶ್ ಬನ್ನೂರು ಆಗಲಿ ಸುಧಾ ಕುಮಾರಿ ಅವರ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಮಾಲಿಂಗೇಶ್ವರ ದೇವರು ಚಾಕರಿಗೆ ನಾವು ಇರುವವರು, ಅವರ ಕೈಗೊಂಬೆಯವರು ನಾವು. ಏನಿದ್ರು ಕೋರ್ಟು ಮತ್ತು ಮಾಲಿಂಗೇಶ್ವರ ದೇವರು ದೇವಸ್ಥಾನಕ್ಕೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಲಿಂಗೇಶ್ವರ ದೇವರು ನಮ್ಮ ಹತ್ರ ಮಾಡಿಸ್ತಾರೆ. ನಾನು ಅದರ ಬಗ್ಗೆ ಕೇಸಿನ ಬಗ್ಗೆ ತಲೆಕೆಡಿಸುವಂತಿಲ್ಲ. ಏನಿದ್ರು ನಮ್ಮದು ದೇವಸ್ಥಾನದ ಅಭಿವೃದ್ಧಿಯೇ ನಮ್ಮ ಗುರಿ. ಇವತ್ತು ನೋಡಿ, ಜಾತ್ರೆ ಕಳೆದು 10 ದಿವಸ ಆಯ್ತಷ್ಟೇ. ಶಾಸಕರು ನಮ್ಮನ್ನು ನಿಮ್ಮ ಮುಂದಿನ ಹೆಜ್ಜೆ ಏನಂತ ಹೇಳುವುದನ್ನು ಹೇಳಿದರು. ನಮಗೆ ನಿದ್ದೆ ಇನ್ನೂ ಸರಿ ಬಿಡಲಿಲ್ಲ. ಆದರೂ ನಾವು ಈಗ ಭಕ್ತರ ಸಹಾಯದಿಂದ ಕರ್ನಾಟಕ ಬ್ಯಾಂಕಿನವರು 5 ಲಕ್ಷ, ಕೆನರಾ ಬ್ಯಾಂಕಿನವರು 10 ಲಕ್ಷ, ಬಸವಪ್ರಭು ನ್ಯಾಯಾಧೀಶರು ಅವರು ಎಲ್ಲ ಸೇರಿ 16 ಲಕ್ಷದ ಕಾಮಗಾರಿ ಕೆಲಸವನ್ನು ಈಗಾಗಲೇ ಮಾಡಿದ್ದೇನೆ. ಬಾಯ್ಲರ್ ಸಿಸ್ಟಮನ್ನು, ಮತ್ತು ಇಲ್ಲಿ ಶಾಲಾ ಮಕ್ಕಳಿಗೆಲ್ಲ ಬಿಸಿಲು ಮಳೆ ಬರುವುದಕ್ಕೆ ಕ್ಯೂ, ಮತ್ತು ಅಯ್ಯಪ್ಪ ಗುಡಿಯದು 2 ಲಕ್ಷ ರೂಪಾಯಿಯ ಕೆಲಸ ಕಾರ್ಯವನ್ನು 10 ದಿವಸದಲ್ಲಿ ಮಾಡ್ತೇವೆ. ಅನ್ನದಾನ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೀತದೆ. ಇನ್ನು ಮುಂದಿನ ನಮ್ಮದು ಕಟ್ಟೆ ಈಗ 4 ಕಟ್ಟೆ ಕೂಡ ಹೊಸತ್ತಾಗಬೇಕು. ಈಗಾಗಲೇ ಉಡುಪಿಯವರೊಬ್ಬರು ಅದನ್ನು ಹೇಳಿದ್ದಾರೆ. ಸುಮಾರು ಒಂದು ಕಟ್ಟೆಗೆ 15 ಲಕ್ಷ ವೆಚ್ಚ ಬೇಕು ಅಂತ ಹೇಳಿದ್ದೇವೆ. ಆ ಕಟ್ಟೆ ಕೆಲಸವನ್ನು ನಾವು ಈಗ ಪೂರ್ತಿ ಮಾಡಲಿಕ್ಕೆ ಕಾಮಗಾರಿಯನ್ನು ಶುರು ಮಾಡ್ತೇವೆ. ಏನಿದ್ರೂ ನಮ್ಮದು ಮಾಲಿಂಗೇಶ್ವರ ದೇವರ ಅಭಿವೃದ್ಧಿ ಬಗ್ಗೆ, ಕೇಸಿನ ಬಗ್ಗೆ ಎಲ್ಲ ನಾವು ಯಾವುದೇ ತಲೆ ಕೆಡಿಸುವುದಿಲ್ಲ. ಅದಕ್ಕೆ ಮಾಲಿಂಗೇಶ್ವರ ದೇವರು ನಮಗೆ ಪ್ರೇರಣೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅವರು ಹೇಳಿದಾಗೆ ನಾವು ಮಾಡ್ತೇವೆ.